ಶೆಟ್ಟಿ ಅವರೇ, ಈಗ ಅರಣ್ಯ ಸಂಪತ್ತು, ನಮ್ಮ ಗಿಡಮರಗಳು, ನಮ್ಮ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯವನ್ನು ನೋಡ್ತಾ ಇದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಸಂಪತ್ಭರಿತವಾಗಿ ಇದೆ ಅಂತ ಒಪ್ಕೊಳ್ತೀವಿ. ಆದರೆ ಈ ಗುಣಮಟ್ಟ ಮತ್ತು ಗಾಳಿ, ಆಮ್ಲಜನಕ ಇವೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಅಷ್ಟು ಸಂಪತ್ತು ನಮಗೆ ಕಾಣ್ತಿದೆ. ಅಂದ್ರೆ ಗಾಳಿ ಗಾಳಿ ಕೇಳ್ತಾ ಇರೋದು ನಾನು, ಶುದ್ಧ ಗಾಳಿ. ಸರ್, ಈಗ ನಾವು ಏನು ಆ ಅನ್ಯ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಅರಣ್ಯ ಸಂಪತ್ತು ಬಹಳಷ್ಟು ಚೆನ್ನಾಗಿದೆ ಅಂತ ಹೇಳುವಂತದ್ದು ಅದು ನಾವು ಮೇಲ್ನೋಟಕ್ಕೆ ಮಾತ್ರ, ಅಂದ್ರೆ ಸರ್ಕಾರದ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಕೊಟ್ಟಂತ ಅಂಕಿ ಅಂಶಗಳನ್ನ ನಾವು ಮಾಧ್ಯಮಕ್ಕೆ ಕೊಡ್ತಾರೆ, ನಾವು ಅದನ್ನ ಮುದ್ರಣ ಮಾಡ್ತೀವಿ. ಯಾಕಂದ್ರೆ ನಾನು ಕೂಡ ಮಾಧ್ಯಮದಲ್ಲಿ ಒಂದಿಷ್ಟು ಕೆಲಸ ಮಾಡಿದ ಒಂದಿಷ್ಟು ವರ್ಷಗಳ ಕಾಲ. ಆದ್ರೆ ಅಲ್ಲಿಯ ಫ್ಯಾಕ್ಟ್ ಬೇರೆನೆ ಇರುತ್ತೆ ಸರ್. ಅರಣ್ಯ ಈಗ ನೋಡಿ, ಪಶ್ಚಿಮ ಘಟ್ಟದ ಇವತ್ತು ಎಷ್ಟೋ ಭೂಮಿಗಳು, ಫಾರ್ ಎಕ್ಸಾಂಪಲ್ ಇಲ್ಲಿ ಬಿದ್ರತಳ ಅಂತ ಹಳ್ಳಿ ಇದೆ, ದಟ್ಟ ಅರಣ್ಯ, ಆನೆಗಳಿರ್ತಕ್ಕಂಥ ಜಾಗ, ಅಲ್ಲಿ ಯಾವ್ದೋ ಬ್ರಿಟಿಷ್ ಪೀರಿಯಡ್ ಒಳಗೆ ಒಂದು 20 ಎಕರೆ ಜಾಗ ಅಲ್ಲಿಗೆ ಕಂದಾಯ ಸರ್ಕಾರಿ ಅಂತ ಇದೆ. ಮೊನ್ನೆ ಅದನ್ನ ರೀಸೆಂಟ್ಲಿ ಅಕ್ರಮ ಸಕ್ರಮದಲ್ಲಿ 9/11 ಅಲ್ಲಿ ಯಾರೋ ಒಂದು 4 ಜನ ಬಂದು ಅದನ್ನ ಎನ್ಕ್ರೋಚ್ ಮಾಡ್ಕೊಂಡು ಅಲ್ಲಿಗೆ ಸಿಮೆಂಟ್ ರೋಡ್ ಮಾಡ್ಕೊಂಡು ಹೋಗಿದ್ದಾರೆ, ಇಂಪ್ಲೆನ್ಸ್ ಮಾಡ್ಕೊಂಡು. ಅಲ್ಲಿ ಮನುಷ್ಯರೇ ಇಲ್ದಿರುವಂತ ಜಾಗ, ದಟ್ಟ ಅರಣ್ಯ. ಅಂದ್ರೆ ಮತ್ತೆ ಎಲ್ಲಿವರೆಗೆ ನಾವು ನೋಡ್ತೀವಿ, ಇವತ್ತು ಚಾರ್ಮಾಡಿ ಘಾಟ್ ಇರ್ಬೋದು, ಇಲ್ಲ ಕುದುರೆಮುಖ ಘಾಟ್ಸ್ ಇರ್ಬೋದು, ರಸ್ತೆಯ ಅಕ್ಕಪಕ್ಕದಲ್ಲಿ ಒಂದಿಷ್ಟು ಮರಗಳು ಕಾಣ್ಲಿಕ್ಕೆ ಸಿಗ್ತದೆ ಬಿಟ್ರೆ, ಆ ಬೌಂಡ್ರಿಯನ್ನು ತಪ್ಪಿ ಆಚೆಗೆ ಹೋದ್ರೆ ಪಶ್ಚಿಮ ಘಟ್ಟದ ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು ಇಡೀ 18% ಕಾಡ್ ಅಂತ ಹೇಳ್ತೀವಿ, 18% ಇಲ್ಲ, ಆಕ್ಚುಲಿ ಇರುವಂತದ್ದು 12% ಮಾತ್ರ, ಲೆಸ್ ದೆನ್ 12% ಇರ್ಬೋದು. ಇನ್ ಬಿಟ್ವೀನ್ ಇರುವಂತ ಎಲ್ಲಾ ಜಾಗಗಳು ಕೂಡ ಮ್ಯಾನ್ ಮೇಡ್ ಫಾರೆಸ್ಟ್ಗಳು. ಅಂದ್ರೆ ಅಲ್ಲಿ ಅಡಿಕೆ ತೋಟ ಇರ್ಬೋದು, ರಬ್ಬರ್ ಇರ್ಬೋದು, ಇಲ್ಲ ಇನ್ನೊಂದಿಷ್ಟು ರಾಂಬುಟಾನ್ ಅರಣ್ಯಗಳಿರ್ಬೋದು, ಇಲ್ಲ ನಮ್ಮ ಒತ್ತುವರಿ ಮಾಡ್ಕೊಂಡು ಒಂದಿಷ್ಟು ಗ್ರೀನರಿ ಯಾವ್ದು ಮಾಡಿರುವಂತ ಅರಣ್ಯಗಳಿರ್ಬೋದು. ಮತ್ತೆ ದೊಡ್ಡ ದೊಡ್ಡ ಮರಗಳು ಏನಿವೆ ಇವೆಲ್ಲವೂ ಹಗಲು ರಾತ್ರಿ ಇವತ್ತು ಲೂಟಿ ಆಗ್ತಾ ಇದೆ ಸರ್ ಇವತ್ತು. ಮತ್ತೆ ಅದು ಮಾತ್ರ ಅಲ್ಲ, ಇವತ್ತು ಪ್ರಾಣಿಗಳು ಯಾಕೆ ಕಾಡನ್ನ ಬಿಟ್ಟು ನಾಡಿಗೆ ಬಂದು ಅಂತ ಹೇಳಿದ್ರೆ, ಇವತ್ತು ಆನೆಗಳಿರ್ಬೋದು ಅಥವಾ ಜಿಂಕೆಗಳಿರ್ಬೋದು, ಕಾಡಿನೊಳಗಿರ್ತಕ್ಕಂಥ ಪ್ರತಿಯೊಂದು ರೆಸಾರ್ಟ್ ಗಳಲ್ಲಿ ಇವತ್ತು ಕಾಟಿ ಮಾಂಸ ಸಿಗ್ತದೆ, ಜಿಂಕೆ ಮಾಂಸ ಸಿಗ್ತದೆ, ಹಂದಿ ಮಾಂಸ ಸಿಗ್ತದೆ. ಹೋಮ್ ಸ್ಟೇಗಳಲ್ಲಿ ಕೂಡ ಇದೇ ವ್ಯವಸ್ಥೆ ಆಗಿದೆ. ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಒಂದು ಕಾಫಿ ಎಸ್ಟೇಟ್ ಅಲ್ಲಿ ಒಳಗೆ, ಕಾಫಿ ಎಸ್ಟೇಟಿನ ಒಂದು 5 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಇವತ್ತು ಯಾವುದೇ ಒಂದು ಕಡವೆಯ ಸಾರಂಗೋ ಕಾಡುಕೋಣ ಬಂದ್ರೆ ಅಲ್ಲಿ ಗುಂಡಿನ ಶಬ್ದ ಕೇಳ್ತದೆ, ಅಲ್ಲಿ ಪದಾರ್ಥ ಆಗ್ತದೆ. ಅವನ್ನ ಹೆದರ್ಕೊಂಡು ಇವತ್ತು ಈ ಕಡೆ ನಾಡಿನ ಕಡೆ ರಸ್ತೆ ಕಡೆ ಬರ್ತಾ ಇದ್ದೇವೆ ಬಿಟ್ರೆ, ಕಾಡಿನ ಒಳಗಡೆ ವನ್ಯ ಸಂಪತ್ತುಗಳು ಸಂಪೂರ್ಣ ತುಂಬಿಕೊಂಡು ಈಚೆ ಕಡೆ ಬರ್ತಾ ಇಲ್ಲ. ಇನ್ನು ಎರಡನೇದಾಗಿ, ಕಾಡಿನ ಒಳಗಡೆ ಲಾಂಟಾನ ಫಾರೆಸ್ಟ್ ಗಳು ಇವತ್ತು ಜಾಸ್ತಿ ತುಂಬಿಕೊಂಡಿದೆ. ಬುಷ್ ಫಾರೆಸ್ಟ್ ಗಳು, ಆಕ್ಚುಲಿ ಪ್ರಾಣಿಗಳು ಇರ್ಬೇಕಿದ್ರೆ ಅವ್ರಿಗೆ ಬುಷ್ ಫಾರೆಸ್ಟ್ ಗಳು ಬೇಕು. ನಮ್ಮ ಈ ಫಾರ್ ಎಕ್ಸಾಂಪಲ್ ಕೊಲ್ಲೂರಿಂದ ನಮ್ಗೆ ಸಾಗರ ಹೋಗ್ಬೇಕಿದ್ರೆ ಒಂದು ತುಂಬಾ ಇಕೋ ಸೆನ್ಸಿಟಿವ್ ಝೋನ್, ಬಹಳ ಒಂದು ಪಶ್ಚಿಮ ಘಟ್ಟದ ಲಂಗ್ ಸ್ಪೇಸ್ ಅಂತ ಹೇಳ್ಬಹುದು. ಅಂತದ್ರಲ್ಲಿ ಅಲ್ಲಿ ಒಂದು ಥಿಕ್ ಫಾರೆಸ್ಟ್ ಗಳನ್ನು ಕಾಣಬಹುದು. ಅಂತ ಫಾರೆಸ್ಟ್ ಅನ್ನು ಕೂಡ ಇವತ್ತು ಅಲ್ಲಿ ಚತುಷ್ಪಥ ರಸ್ತೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಎಲ್ಲೆಲ್ಲಿಯೋ ಮಾನವನ ಹಸ್ತಕ್ಷೇಪ ಎಲ್ಲೆಲ್ಲಿ ಆಗುತ್ತೆ ಸರ್, ಅಲ್ಲಿ ಎಲ್ಲವೂ ಇವತ್ತು ಫಾರೆಸ್ಟ್ ಡಿಫಾರೆಸ್ಟೇಷನ್ ಆಗ್ತಾ ಇದೆ. ಮತ್ತೆ ಏನು ನಾವು ನೋಡ್ತಾ ಇದೀವಿ, ಶೋಲಾ ಫಾರೆಸ್ಟ್ ಅನ್ನ ಒಂದು ಮೇಲ್ಗಡೆ ಶೋಲಾ ಫಾರೆಸ್ಟ್ ನವರೆಗೆ ನಿತ್ಯವರೆಗೆ ಇವತ್ತು ನಮ್ಮ ರೆಸಾರ್ಟ್ ಮಾಫಿಯಾಗಳು ಹೋಗಿ ಕೂತ್ಕೊಂಡಿವೆ ಸರ್. ಈ ರೆಸಾರ್ಟ್ ಮಾಫಿಯಾಗಳು ಕೇವಲ ಸಾಮಾನ್ಯ ಜನರದ್ದಾಗಿರೋದಿಲ್ಲ, ಇವೆಲ್ಲವೂ ಬಂಡವಾಳಶಾಹಿಗಳು, ರಾಜಕಾರಣಿಗಳು, ಫಿಲ್ಮ್ ಆಕ್ಟರ್ಗಳದ್ದು, ಧಾರಾವಾಹಿ ಆಕ್ಟರ್ಗಳದ್ದು, ದೊಡ್ಡ ದೊಡ್ಡ ಕಾನೂನು ಯಾವುದು ರಿಟೈರ್ಡ್ ಜಡ್ಜ್ಗಳದ್ದು ಕೂಡ ಇವತ್ತು ಇವೆ. ದೊಡ್ಡ ದೊಡ್ಡ ಒಂದು ನಾನು ಹೇಳಿಕ್ಕೆ ಆಗುದಿಲ್ಲ ಓಪನ್ ಆಗಿ ಕೆಲವೊಂದು ವಿಚಾರಗಳನ್ನ ಸಾಮಾಜಿಕ ಇದರಲ್ಲಿ ಅಂತ ಒಂದು ವ್ಯವಹಾರಗಳನ್ನ ಇವತ್ತು ನಮ್ಮ ಈ ರೆಸಾರ್ಟ್ ಗಳಲ್ಲಿ ನಡೀತಾ ಇದೆ ಸರ್. ಬಟ್ ಇದಕ್ಕೆಲ್ಲ ನನಗೆ ತಿಳ್ಕೊಂಡಾಗೆ ನಾನು ಇದಕ್ಕೆಲ್ಲ ಒಂದು ಪರಿಹಾರ ಏನ್ ಹೇಳಿದ್ರೆ, ನಾವು ಲಾಸ್ಟ್ ಟೈಮ್ ಲಾ ಮಿನಿಸ್ಟ್ರಿಗೆ ಒಂದು ಲೆಟರ್ ಕೊಟ್ಟಿದ್ವಿ. 5ನೇ ಕ್ಲಾಸ್ ಇಂದ SSLC ವರೆಗೆ ಪ್ರತಿಯೊಂದು ಮಗು, CBSE ಇರಲಿ, ಸ್ಟೇಟ್ ಸಿಲೆಬಸ್ ಇರಲಿ, ಪ್ರತಿಯೊಂದು ಮಗುವಿಗೆ 2 ಸಿಲೆಬಸ್ ಕೊಡ್ಬೇಕು. ಒಂದು ನೇಚರ್ ಎಜುಕೇಶನ್, ಮತ್ತೊಂದು BNS ಲಾ, ಅದರಲ್ಲಿ ಫಂಡಮೆಂಟಲ್ ರೈಟ್ಸ್ ಮತ್ತೆ ಫಂಡಮೆಂಟಲ್ ಡ್ಯೂಟಿ ಕೊಡಬೇಕು. ಮತ್ತೊಂದು ನೇಚರ್ ಎಜುಕೇಶನ್, ಒಂದು ಚಾಕ್ಲೇಟ್ ತಿಂದದನ್ನ ರ್ಯಾಪರ್ ಅನ್ನು ರಸ್ತೆಗೆ ಬಿಸಾಕಬಾರ್ದು, ಒಂದು ಬರ್ಡೇಗೆ ಒಂದು ಗಿಡ ನಡುವಂತದ್ದು, ಒಂದು ಚರಂಡಿಗೆ ಗಲೀಜು ಹೋಗದಿದ್ದಾಗ ನೋಡ್ಕೊಳ್ಳುವಂಥದ್ದು. ಆ 5 ವರ್ಷ ಆ ಮಗುವಿಗೆ ಕೊಡ್ತಕ್ಕಂಥ ಎಜುಕೇಶನ್ ಅನ್ನು ನಾವು ಕೊಟ್ರೆ ಮಾತ್ರ ಇನ್ ಫ್ಯೂಚರ್ ಅಲ್ಲಿ ಏನೋ ಒಂದಿಷ್ಟು ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬಹುದು. ಇಲ್ಲ ಹೇಳಿದ್ರೆ ಇದು ನಾವು ಕ್ಯಾನ್ಸರ್ಗೆ ಬ್ಯಾಂಡೇಜ್ ಹಾಕ್ದಾಗುತ್ತೆ. ಮತ್ತು ಒಂದು ಮಹತ್ತರವಾದಂತ ಒಂದು ಕ್ರಮವನ್ನ ನಮ್ಮ ಜನರು ಒತ್ತಾಯ ಮಾಡ್ಬೇಕು. ಏನ್ ಹೇಳಿದ್ರೆ, ಎಲ್ಲಾ ಶಾಲಾ ಕಾಲೇಜುಗಳು ಮತ್ತೆ ಎಲ್ಲಾ ಹಾಸ್ಪಿಟಲ್ಗಳನ್ನ ನ್ಯಾಷನಲೈಸ್ ಮಾಡ್ಬೇಕು, ಗವರ್ಮೆಂಟ್ ಅಂಡರ್ಟೇಕ್ ಮಾಡ್ಬೇಕು. ಎಲ್ಲವೂ ಯಾವುದೇ ಒಂದು ಖಾಸಗಿ ಅಂತ ಇರಬಾರ್ದು. ಆಗ ಈ ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ, ಮತ್ತೆ ಈ ಮಾಫಿಯಾಗಳು ಡ್ರಗ್ ಮಾಫಿಯಾಗಳು ಇರ್ಬೋದು, ಇವುಗಳು ಕೂಡ ಹಿಂದೆ ಜಾರ್ತವೆ. ಮತ್ತೆ ನೋಡಿ, ಕೊರೋನಾ ಟೈಮ್ ಒಳಗೆ ಎಲ್ಲ ಮನೆಯಲ್ಲಿದ್ರು, ಕಾಯಿಲೆಗಳು ಕಡಿಮೆ, 100,000 ಸಾವಿರಾರು ಹಾಸ್ಪಿಟಲ್ಗಳು ಕೂಡ ಬೆಡ್ಗಳು ಖಾಲಿ ಇದ್ದು, ಯಾಕೆ ಪೇಷಂಟ್ ಹೋಗ್ಲಿಲ್ಲ ಅವಾಗ? ಇವೆಲ್ಲ ಮ್ಯಾನ್ ಮೇಡ್ಗಳು. ಎಲ್ಲೋ ಒಂದು ಕಡೆ ನಮ್ಮ ಜನರನ್ನ ಕಾಯಿಲೆಗೆ ದೂಕ್ತಕ್ಕಂತ, ಜನರಲ್ಲಿರ್ತಕ್ಕಂಥ ಈ ತಿಗಣೆಗಳ ತರ ಜನರಲ್ಲಿರ್ತಕ್ಕಂಥ ಹಣವನ್ನ ಹೆದರಿಸಿ ವಸೂಲು ಮಾಡ್ತಕ್ಕಂತ ಅದು ಕೆಲಸ ಆಗ್ತಾ ಇದೆ. ಇನ್ನೊಂದು ಕಡೆ ಈ ರೀತಿ ಪೊಲ್ಯೂಷನ್ಗಳು, ನೇಚರ್ಗೆ ನಾವು ಏನು ಕೆಟ್ಟದ್ದನ್ನು ಕೊಡ್ತಾ ಇದ್ದೀವಿ, ಅದೇ ರೀತಿ ನೇಚರ್ ಇಂದ ಕೂಡ ನಾವು ರಿಟರ್ನ್ಸ್ ಆಗಿ ಕೆಟ್ಟದ್ದನ್ನೇ ಪಡ್ಕೊಳ್ತಾ ಇದ್ದೀವಿ ಸರ್. ನಿಜ, ಡೆಫಿನೆಟ್ಲಿ ಸರ್. ಕಾರ್ತಿಕ್ ಅವರೇ, ಈಗ
ನಮ್ಮಲ್ಲಿ ಅವೇರ್ನೆಸ್ ಆಗಬೇಕು ಜನರಿಗೆ. ಈಗ ನೋಡಿ ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್ನು, ಹೊಗೆ ಬಂತಪ್ಪ ಅಲ್ಲಿ ನಮ್ಗೆ ಸಹಜವಾಗಿ ವಾಯು ಮಾಲಿನ್ಯ ಆಗ್ತಿದೆ ಅನ್ನೋದು ಸಹಜವಾಗಿ ಬರುತ್ತೆ ತಿಳುವಳಿಕೆ. ಬಟ್ ಪ್ರತಿಯೊಬ್ಬರಿಗೆ ಅದು ಗೊತ್ತಾಗಬೇಕು, ಅದರಿಂದ ಆಗುತ್ತೋ ಪರಿಣಾಮಗಳು, ಅದು ಬಂದರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಇದ್ರ ಬಗ್ಗೆ ನಮ್ಮಲ್ಲಿ ಕಡಿಮೆ ಅಂತ ಅನ್ಸುತ್ತೆ ಅಲ್ವ ಸ್ವಲ್ಪ ಎಜುಕೇಷನ್? ನಮ್ಮಲ್ಲಿ ಎಜುಕೇಷನ್ ಬಗ್ಗೆ ಹೋಲಿಸ್ಕೊಂಡ್ರೆ ಬೇಕಾಗಿರೋ ಎಜುಕೇಷನನ್ನು ನಾವು ಸ್ಕೂಲ್ ಮಟ್ಟದಿಂದ, ಅಂದರೆ ಚಿಕ್ಕವರಿಂದನೇ ಸರ್ ಹೇಳ್ದಾಗೆ ಒಂದು ಚಾಕ್ಲೇಟ್ ರ್ಯಾಪರ್ನ ಎಲ್ಲಿ ಹಾಕಬೇಕು ಅನ್ನೋದು, ಅಲ್ಲಿಂದನೇ ಪೊಲ್ಯೂಷನ್ ಬಗ್ಗೆ ಆಗಿರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಹೇಗೆ ಮಾಡ್ಬೋದು, ನಿನ್ನಿಂದ ಫಸ್ಟ್ ನಾನು ಹೇಗೆ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೋದು, ಕ್ಲೀನ್ಲಿನೆಸ್ ಬಗ್ಗೆ ಎಜುಕೇಷನ್ನ ಪ್ರೈಮರಿಯಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಹೌದು. ಆವಾಗಲೇ ಎಜುಕೇಷನ್, ನಾವು ಸ್ಕೂಲಲ್ಲಿ ಯಾವುದು ಎಜುಕೇಷನ್ ಹೇಳ್ಕೊಟ್ಟಿರ್ತೀವೋ ಅದೇ ನಮಗೆ ಮುಂದೆ ಎಜುಕೇಷನ್ನೇ ನಮ್ಮನ್ನು, ಆ ಎಜುಕೇಷನ್ನೇ ನಮಗೆ ಪೊಲ್ಯೂಷನ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಲೈಫಲ್ಲಿ ಒಂದು ಶಿಸ್ತನ್ನು ಕಾಪಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಜುಕೇಷನ್ನಲ್ಲಿ ಒಂದು ಇದನ್ನು ತರಬೇಕು. ಜೊತೆಗೆ ಮನೆಯಲ್ಲಿ ನಾವು ತಂದೆ ತಾಯಿಗಳು ಹೇಳ್ಕೊಡ್ಬೇಕು. ಸೊ ತಂದೆ ತಾಯಿಗಳೇ ಫಸ್ಟು ಮನೆಯಲ್ಲಿ ಯಾವ ಥರ ಒಂದು ಗಾರ್ಬೇಜನ್ನು ಮೇಂಟೈನ್ ಮಾಡೋದು, ಹಸಿ ತ್ಯಾಜ್ಯ ಅಂದ್ರೇನು, ಒಣ ತ್ಯಾಜ್ಯ ಅಂದ್ರೇನು, ಅದನ್ನು ಯಾವ ಥರ ಇದು ಮಾಡ್ಬೋದು, ಮನೆ ಮುಂದೆ ಬರುವಂಥ ಕಸ ತೆಗಿಯೋರನ್ನ ಯಾವ ಥರ ಇದು ಮಾಡ್ಬೋದು, ಯೂಸ್ ಮಾಡ್ಕೋಬೋದು, ಡೈಲಿ ಅದನ್ನೇ ಯಾವ ಥರ ಇದು ಮಾಡ್ಬೋದು, ಡೈಲಿ ರೋಡ್ ಸೈಡ್ ಬಿಸಾಕೋದನ್ನು ಯಾವ ಥರ ತಪ್ಪಿಸ್ಬೋದು, ಇದನ್ನೆಲ್ಲ ಎಜುಕೇಷನ್ ಇದು ಮಾಡ್ಬೋದು. ಸೊ ಅದ್ರ ಜೊತೆಗೆ ನಮ್ಮ ಈಗ ಕೃಷಿ ಭೂಮಿನ ಹಾಳು ಮಾಡ್ತಾ ಇದ್ದಾರೆ. ಈ ನಮ್ಮ ಎಲ್ಲ ತ್ಯಾಜ್ಯನ ತೊಗೊಂಡೋಗಿ ನಮ್ಮ ಸಿಟಿ ಲಿಮಿಟ್ ಬಿಟ್ಟು ಸಿಟಿ ಹೊರಗಿನ ಲಿಮಿಟಲ್ಲಿ ಇದು ಮಾಡ್ತೀವಿ. ಎಲ್ಲಿ ಯಾವ ಜಾಗದಲ್ಲಿ ಮಾಡ್ತಾರೆ, ಕೃಷಿ ಜಾಗನೇ ಹಾಳು ಮಾಡ್ತಾ ಇದ್ದಾರೆ. ಒಂದು ಈಗ ಸಿಟಿನ ದೊಡ್ಡದು ಮಾಡ್ತಾ ಹೋಗ್ತಾ ಕೃಷಿ ಭೂಮಿನೇ ಯೂಸ್ ಮಾಡ್ತಾ ಹೋಗ್ತಾರೆ. ಕೆರೆನ ಮುಚ್ತಾರೆ, ಇಲ್ಲ ಯಾವುದೋ ಒಂದು ತೋಟ ಇದೆಯಾ, ಇಲ್ಲ ಯಾವುದೋ ಗದ್ದೆ ಇದೆಯಾ, ಅದನ್ನು ಯಾವುದಾದ್ರೂ ಇನ್ಫ್ರಾಸ್ಟ್ರಕ್ಚರ್ ಯಾರೋ ಬಿಲ್ಡರ್ಸ್ಗೆ ಕೊಡ್ತಾರೆ, ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಮಾಡ್ತಾರೆ. ಸೊ ಇದು ತ್ಯಾಜ್ಯಗಳು, ಯಾವ ಏರಿಯಾ ವೈಸ್ ತ್ಯಾಜ್ಯಗಳನ್ನ ಇದು ಮಾಡೋದ್ರ ಬಗ್ಗೆ ಏರಿಯಾದಲ್ಲಿ ಒಂದೊಂದು ಏರಿಯಾದಲ್ಲಿ ಎಜುಕೇಟ್ ಮಾಡೋದು. ಒಂದೊಂದು ಈಗ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಮಾಡೋಕ್ಕಿಂತ ಮುಂಚೆ ಇದನ್ನು ಮಾಡಬೇಕು. ಸೊ ತ್ಯಾಜ್ಯನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಇದನ್ನು ಜನಗಳಿಗೆ ಯಾವ ಥರ ಎಜುಕೇಟ್ ಮಾಡ್ಬೋದು, ಇದನ್ನು ಇದು ಮಾಡಿದರೆ ತುಂಬ ಹೆಲ್ಪ್ ಆಗ್ಬೋದು. ಖಂಡಿತ ಕಾರ್ತಿಕ್ ಅವರೇ, ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಭಾಗವತಿ. ಥ್ಯಾಂಕ್ ಯು ಅನಿಲ್ ಸರ್, ತಮಗೂ ಕೂಡ. ಶಶಿಧರ್ ಶೆಟ್ಟಿ ಅವರೇ ಥ್ಯಾಂಕ್ ಯು. ನೀವು ಕೂಡ ಉತ್ತಮವಾದಂಥ ಕೆಲವೊಂದು ಸಲಹೆಗಳನ್ನು ಕೊಟ್ಟರಿ, ಜೊತೆಗೆ ಪ್ರಮುಖವಾದಂಥ ವಿಚಾರಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಇದು ಪರಿಣಾಮಕಾರಿಯಾಗಿ ಜಾರಿಗೆ ಬರಲಿ ಅನ್ನುವಂಥ ಆಶಯ ಕೂಡ. ಧನ್ಯವಾದ ನಿಮಗೂ ಕೂಡ. ಎಸ್ ವೀಕ್ಷಕರೇ, ಈಗ ವಾಯು ಮಾಲಿನ್ಯ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ, ಹೌದು. ಆದರೆ ಜನಸಾಮಾನ್ಯರಾದಂಥ ನಾವು ಕೂಡ ಸರ್ಕಾರ ಜೊತೆ ಕೈ ಜೋಡಿಸಬೇಕು. ನಾವು ಸ್ವಯಂ ಪ್ರೇರಿತವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ವಾಯು ಮಾಲಿನ್ಯವನ್ನು ತಡೆಗಟ್ಟಿದರೆ ಖಂಡಿತವಾಗ್ಲೂ ಮುಂದಿನ ಒಂದು ಭವಿಷ್ಯ ಕೂಡ ನಮ್ಮದು ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ದೆಹಲಿಯಿಂದ ಹೇಗೆ ವಲಸೆ ಬರ್ತಿದ್ರು, ನಾವು ಕೂಡ ಹಾಗೆ ಕರ್ನಾಟಕದವರು ಬೇರೆ ಬೇರೆ ಕಡೆಗೆ ಶುದ್ಧ ಗಾಳಿನ ಹುಡ್ಕೊಂಡು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಬಂದರೂ ಬರ್ಬೋದು. ಹಾಗಾಗಿನೇ ಸರ್ಕಾರಗಳು ಕೂಡ ಪರಿಣಾಮಕಾರಿಯಾದಂಥ ಕೆಲಸವನ್ನು ಮಾಡಬೇಕು, ವೈಜ್ಞಾನಿಕವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಬೇರೆ ಬೇರೆ ದೇಶಗಳ ಟೆಕ್ನಾಲಜಿ ಹೇಗೆ ಮುಂದುವರೆದಿದೆಯೋ ಹಾಗೂ ಕೂಡ ನಮ್ಮಲ್ಲಿ ಸಣ್ಣ ಪ್ರಯತ್ನ. ಹಾಗಾಗಿನೇ ಸಾವಿರಾರು ಕೋಟಿ ಲಕ್ಷಾನು ಕೋಟಿ ಖರ್ಚು ಮಾಡಿ ಅಂತ ಹೇಳ್ತಾ ಇಲ್ಲ, ಒಂದು ವಿನೂತನವಾದಂಥ ಒಂದು ಪ್ರಯತ್ನ ಮಾಡಿ ಅನ್ನುವಂಥ ಸಲಹೆ ಕೂಡ ನಮ್ಮಿಂದ ಈ ಒಂದು ಡಿಬೇಟ್ನಲ್ಲಿ ಬಂದಿದೆ ಅಂತ